ಹಲೋ ವೆಲ್ಕಮ್ ಟು ಸನ್ ಸಿವಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರತ್ತೆ, ನಾನೊಂದು ಇಂಜುರಿ ಫೇಸ್ ಮಾಡಿದೆ. ಸೊ ಮೇಜರ್ ಇಂಪ್ಯಾಕ್ಟ್ ಆಫ್ 2K24 ಅಂತಾನೆ ಹೇಳ್ತೀನಿ. ನನಗೆ ಅದು ಎಲ್ಲಾಯ್ತು ಹೇಗಾಯ್ತು ಅಂತ ಹೇಳೋ ಪ್ರಯತ್ನನೇ ಈ ವಿಡಿಯೋ. ನನ್ನ ಕಡೆಯಿಂದ ಏನಪ್ಪ ರಿಕ್ವೆಸ್ಟ್ ಅಂದರೆ, ಪ್ರತಿಯೊಬ್ಬ ರೈಡರ್ಸ್ಗೂ ಆ್ಯಂಡ್ ನಮ್ಮ ಸ್ಟಂಟ್ ರೈಡರ್ಸ್ ಆಗಿರ್ಬೋದು, ನಾರ್ಮಲ್ ಆಗಿ ಬೈಕ್ ರೈಡ್ಸ್ ಎಲ್ಲ ಹೋಗ್ತಾರೆ, ಅವರಿಗೆಲ್ಲ ನನ್ನ ಕಡೆಯಿಂದ ನಾನು ರಿಕ್ವೆಸ್ಟ್ ಏನು ಮಾಡೋದು ಅಂತಂದರೆ, ದಯವಿಟ್ಟು ನಿಮ್ಮ ಸೇಫ್ಟಿ ಗೇರ್ಸ್ನ ಯಾವುದೇ ಕಾರಣಕ್ಕೂ ಮರೆತು ಹಂಗೆ ಹೋಗೋಕ್ಕೆ ಹೋಗಬೇಡಿ. ಏನಕ್ಕಂತಂದರೆ, ನನ್ನ ಲೇಸಿನೆಸ್ಸಿಂದ ನಾನು ಸೇಫ್ಟಿ ಗೇರ್ಸ್ ಯೂಸ್ ಮಾಡ್ದೇನೆ ನನಗೊಂದು ಸಣ್ಣ ಗಾಯ ಆಗಿದ್ದು. ಆ ಸಣ್ಣ ಗಾಯ ನನಗೆ 3 months ಬೆಡ್ ರೆಸ್ಟ್ನ ಗಿಫ್ಟ್ ಆಗಿ ಕೊಡ್ತು. ಒಂದು ಗಾಯ ನನಗೆ ಎಲ್ಲಾಗಿತ್ತು ಅಂತಂದ್ರೆ ಫೀಟ್ ಹತ್ರನೇ ಆಗಿದ್ದು. ಟೆಂಡಾನ್ ಲಿಗಾಮೆಂಟ್ ಅಂತ ಹೇಳ್ತಾರೆ. ಅದು ಮನುಷ್ಯ ನಿಲ್ಲಕ್ಕೆ ಅದೇ ಮೇಯ್ನು. ಇಡೀ ಬಾಡಿ ವೆಯ್ಟ್ ಎಲ್ಲ ನಿಮಗೆ ಫೀಟ್ ಮೇಲೆನೇ ಬೀಳೋದು. ಸೊ ನನಗೆ ಅದು ಟೆಂಡಾನ್ ಲಿಗಾಮೆಂಟೇ ಟೇರ್ ಆಗೋಗಿತ್ತು. ತುಂಬ ಕಷ್ಟ ಆಯಿತು ಗುರು. ನಾನು ಟ್ರಾವೆಲ್ ಮಾಡೋದಾಗಲಿ ಅಲ್ಲಿಂದ ಬರೋದಾಗಲಿ ನನಗೆ ಲಿಟ್ರಲಿ ನನಗೆ ನೆಲದ ಮೇಲೆ ಪಾದನೇ ಇಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಇಂಪ್ಯಾಕ್ಟ್ ಮಾಡಿತ್ತು ನನಗೆ. ಸೊ ಸರ್ಜರಿ ಎಲ್ಲ ಆಯಿತು. ನನಗೆ ಏನಂತಂದರೆ, ನನಗೆ ಆ ಗಾಯದ ಮೇಲೆ ಒಂಚೂರು ನನಗೆ ಬೇಜಾರೇ ಇಲ್ಲ. ಏನಕ್ಕಂತಂದರೆ, ಫಸ್ಟ್ ಆಫ್ ಆಲ್ ಬಂದು ನನ್ನ ಲೇಸಿನೆಸ್ಸಿಂದ ನಾನು ಮಾಡ್ಕೊಂಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಅದರಿಂದ ಕಳ್ಕೊಂಡಿದ್ದೀನಿ ಅಂತ ನನಗೇನು ರಿಗ್ರೆಟ್ ಆಗಲಿ ಬೇಜಾರಾಗಲಿ ಏನಕ್ಕೂ ಇಲ್ಲ. ಏನಕ್ಕಂತಂದರೆ, ನಾನು ಅದರಿಂದ ಕಲ್ತಿದ್ದೆ ತುಂಬ ಜಾಸ್ತಿ. ಸೊ ನನ್ನ ಪ್ರಕಾರ ಆವಾಗಲೇ ನಾನು ಹೇಳಿದೆ ಗಿಫ್ಟ್ ಅಂತ, ನಂಗೆ ನಿಜವಾಗ್ಲೂ ಗಿಫ್ಟಾಗೇ ಸಿಕ್ತು. ಸೊ ಹೇಳೋಕ್ಕಾಗಲ್ಲ ಏನಂತ, ಅದು ಫೀಲ್ ಮಾಡಿದವನಿಗೆ ಮಾತ್ರ ಗೊತ್ತು. ಅಲ್ಲ ಗುರು, ಎಲ್ಲೋಗಿ ಬಿದ್ದೆ, ಏನಕ್ಕೆ ಹೋಗಿದೆ ಅಂತ ನೀವು ಕೇಳೋದಾದರೆ ನಾನು ಹೇಳೋದಿಷ್ಟೇ. ಸ್ಟಂಟ್ ಶೋಗೆ ಅಂತ ನಾನು ಉತ್ತರ ಪ್ರದೇಶಕ್ಕೆ ಹೋಗಿದ್ದೆ. ಕಂಪ್ಲೀಟ್ 19 shows ಮಾಡಿದೆ ಒಂದು ಪ್ಯಾಕೇಜಲ್ಲಿ. ಇನ್ನು 2-3 ಶೋ ಬಾಕಿ ಇತ್ತು. ಇಂಜುರಿ ಆಯಿತು, ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿಂದ ಟ್ರಾವೆಲ್ ಎಲ್ಲ ಒಬ್ಬನೇ ಮಾಡಬೇಕಾಯ್ತು. ತುಂಬ ಕಷ್ಟ ಆಯಿತು ನನಗೆ. ಈ ಥರ ಗಾಯ ಎಲ್ಲ ಆಗಿ ಈ ಥರ ಸರ್ಜರಿ ಎಲ್ಲ ಮಾಡಿಸ್ಕೊಂಡು ನನಗೆ ಪರ್ಸ್ನಲಿ ಫೀಲ್ ಆಗಿದ್ದೇನು ಅಂತಂದರೆ, ಇಂಥ ಒಂದು ಕಷ್ಟ ಒಬ್ಬ ಮನುಷ್ಯನಿಗೆ ಬರಲೇಬೇಕು ಒನ್ಸ್ ಇನ್ ಎ ಲೈಫ್ ಟೈಮ್. ಏನಕ್ಕಂತಂದರೆ, ಅದು ಹೆಂಗೆ ಹೇಳ್ಬೇಕಂತಂದರೆ, ಸೊ ನಿಮಗೆ ಕಷ್ಟ ಬಂದಾಗಲೇ ಗೊತ್ತಾಗೋದು ಒಂದು ಕಡೆ ಯಾರು ನಮ್ಮ ಜೊತೆ ನಿಜವಾಗ್ಲೂ ಇರ್ತಾರೆ, ಯಾರು ನಮಗೆ ಟ್ರೂ ಬಾಂಡಿಂಗ್ಸ್ ಅಲ್ಲಿದ್ದಾರೆ. ಅದೆಲ್ಲ ಕಷ್ಟದಲ್ಲೇ ನಿಜವಾಗ್ಲೂ ಗೊತ್ತಾಗೋದು. ಈ ಮಾತು ಸುಳ್ಳಲ್ಲ. ಬೇಕಾದ್ರೆ ನಿಮಗೆ ಒಂದಲ್ಲ ಒಂದು ರೀತಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ಇದು ಗುರು. ಎಷ್ಟು ತಿಳ್ಕೊಂಡೆ ಅಂತಂದರೆ, ನನ್ನ ಗಾಯದಿಂದ ನಿಜ ನನಗೆಲ್ಲೋ ಬ್ಲೆಸ್ಸಿಂಗ್ಸ್ ಆಗಿ ನಂಗೆ ಕನ್ವರ್ಟ್ ಆಗೋಯ್ತು ಆ ಗಾಯ. ನನ್ನವ್ರು ಯಾರು ಅಂತ ನಾನು ಅರ್ಥ ಮಾಡ್ಕೊಂಡೆ. ಆ್ಯಂಡ್ ಸುಮ್ಮನೆ ಫೇಕ್ ಫ್ರೆಂಡ್ಸು ಅದು ಇದು ಅದೆಲ್ಲ ಬಿಟ್ಟಾಕಿ ತಲೆಯಿಂದ ನಾನೇ ತೆಗೆದುಬಿಟ್ಟಿದ್ದೀನಿ. ಆ್ಯಂಡ್ ನಾನು ಹೇಳೋದೇನಂತಂದರೆ, ನಿಜ ಕಷ್ಟ ಬರಬೇಕು ಮನುಷ್ಯಂಗೆ ಪಾಠ ಕಲಿಸೋಕ್ಕೆ. ಬಟ್ ಇಲ್ಲಿ ನಾನು ಹೇಳೋದೇನಂತಂದರೆ, ಈ ಥರ ಎಲ್ಲ ಇಂಜುರೀಸು, ಆ ಹಾಸ್ಪಿಟ್ಲು ವೈಬು ಅಲ್ಲಿ ತುಂಬ ಕಷ್ಟ ಗುರು. ಅದು ನಾನು ಹೇಳೋದಂದರೆ, ನನಗೆ ಲಿಟ್ರಲಿ ಯಾರೂ ಶತ್ರು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಒಳ್ಳೇದೇ ಬಯಸ್ತಾರೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಸೊ ಅಂಥವ್ರು ಯಾರು ಇದ್ದರೆ ಅಂಥವ್ರಿಗೂ ಈ ಕಷ್ಟ ಬರೋದೇ ಬೇಡ. ಸೊ ಯಾರಿಗೆ ಆದರೂ ಬೇಜಾರು ಆಗೇ ಆಗತ್ತೆ. ಸೊ ಇಲ್ಲಿ ನನಗೆ ಒಂದೇ ಒಂದು ಬೇಜಾರು ಅನಿಸಿದ್ದು ಗುರು. ಏನಂತಂತಂದರೆ, ನನ್ನ ಪ್ರಾಕ್ಟೀಸ್ ನಿಂತೋಯ್ತು ಅಂದ್ಕೊಳ್ಳಿ. ಸೊ ಆ ಪ್ರಾಕ್ಟೀಸು 2K24 ಒಂದಷ್ಟು ಟ್ರಿಕ್ಸು ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದೆ, ನಾನು ಅಷ್ಟೊಂದು ಕಂಪ್ಲೀಟ್ ಮಾಡಬೇಕು ಅಂತ. ಸೊ ಅದನ್ನು 2K24 ಮುಗೀತು ಬಿಡಿ, ಅದನ್ನು ಕಂಪ್ಲೀಟು ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನಾನು ಆಲ್ಮೋಸ್ಟು 3 months ಬೆಡ್ ರೆಸ್ಟಲ್ಲಿದ್ದೆ. ಆ್ಯಂಡ್ ನಾನು 3 months ಬೆಡ್ ರೆಸ್ಟ್ ಮುಗಿಸಿನೂ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಇನ್ನು ನಾನು 2 months ಕಾಯಲೇಬೇಕು. ಯಾಕಂತಂದರೆ ಮೇಜರ್ ಲಿಗಾಮೆಂಟೇ ಅಲ್ವಾ ನನಗೆ ಹೋಗಿರೋದು. ಸೊ ನಾನು ಇನ್ನೂ ಪ್ರೆಷರ್ ಕೊಟ್ಟರೆ ಅದಿನ್ನೂ ಬೇರೆ ಥರ ತಿರುಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಅದೊಂದು ಬೇಜಾರಿದೆ. ಸೊ ಇಷ್ಟು ಹೇಳಿದೆ, ಬನ್ನಿ ನನ್ನ ಬೈಕ್ ಕತೆ ಏನಾಗಿದೆ ಅಂತ ನೋಡೋಣ. ತುಂಬ ದಿನ ಆಯಿತು ಗುರು ಬೈಕ್ ಟಚ್ ಮಾಡಿ. ಬೈಕರ್ಸ್ ಯು ಫೀಲ್ ಇಟ್. ಇದೇ ನನ್ನ ಗಾಡಿ, ಏನೇನಾಗಿದೆ ನೋಡೋಣ. ಏನು ಗುರು, ಬಲೆ ಎಲ್ಲ ಕಟ್ಬಿಟ್ಟಿದೆ ನನ್ನ ಗಾಡಿ ಮೇಲೆ. 4 ತಿಂಗಳು ನಿಂತಿರೋ ಗಾಡಿ ಏರಿದೆಯಾ ನೋಡೋಣ. ಇರಿ, ಏರೆಲ್ಲ ಎಳ್ದೋಗಿದೆ. ಬಿಟ್ಟರೆ ಬ್ರೇಕ್ ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿದೆಯಾ? ಬ್ರೇಕ್ ಹೋಗಿದೆ,
ಹ್ಯಾಂಡ್ ಬ್ರೇಕ್ ಸರಿ ಇದೆಯಾ? ಹ್ಯಾಂಡ್ ಬ್ರೇಕ್ ಸರಿ ಇದೆ. ಫುಲ್ಲು ಧೂಳಾಗಿ ನಿಂತಿದೆ ಗುರು ಗಾಡಿನೇ. ಸೊ ನೆಕ್ಸ್ಟ್ ವೀಡಿಯೋ ಏನಂತಂದರೆ, ರೆಡಿ ಮಾಡೋ ವೀಡಿಯೋ ಬೇಕು ಅಂದರೆ ನಿಮಗೆ ಕಮೆಂಟ್ ಸೆಕ್ಷನ್ ನಿಮ್ಮದೇ ಕಮೆಂಟ್ ಮಾಡಿಬಿಡಿ. ನೆಕ್ಸ್ಟ್ ವೀಡಿಯೋಲಿ ಗಾಡಿ ಆಚೆ ತೆಗಿಯೋಣ. ನಿಮಗೂ ಈ ಥರ ಏನಾದರೂ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಸೂಪರ್ ಆಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಬಾಯ್.